ರಕ್ಷಿತಾ ಪ್ರೇಮ್ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕಾಮಿಡಿ ಕಿಲಾಡಿಗಳು ಇದೆರಡಕ್ಕೂ ಜಡ್ಜ್ ಆಗಿದ್ದರು. ತುಂಬ ವರ್ಷಗಳಿಂದ ಜೀ ಕನ್ನಡದಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾನೇ ಇದ್ದರು. ಆದರೆ ಈಗ ಈ ಎರಡರಿಂದನೂ ಆಚೆ ಬಂದಿದ್ದಾರೆ. ಇದ್ರ ಬಗ್ಗೆ ಎಲ್ರಿಗೂ ತುಂಬಾ ಪ್ರಶ್ನೆ ಇದೆ, ಏನಾಗಿರ್ಬೋದು ಅಂತ. 2025ರಲ್ಲೇ ಜೀ ಕನ್ನಡದಿಂದ ಆಚೆ ಬಂದಿದ್ದಾರೆ. ಇದ್ರ ಬಗ್ಗೆ ಜನ ಒಬ್ಬೊಬ್ಬರು ಒಂದೊಂದು ರೀತಿ ಮಾತಾಡ್ತಾ ಇದ್ದಾರೆ. ಇದು ಕ್ಲಾರಿಟಿ ಸಿಗಬೇಕಂದ್ರೆ ರಕ್ಷಿತಾ ಪ್ರೇಮ್ ಅವರೇ ಇದು ಕ್ಲಾರಿಟಿ ಕೊಡಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರೋ ರಕ್ಷಿತಾ ಪ್ರೇಮ್ ಅವರು ಒಬ್ಬ ಅಭಿಮಾನಿ ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ನೀವು ಜೀ ಕನ್ನಡದಲ್ಲಿ ಇಷ್ಟು ವರ್ಷದಿಂದ ಜಡ್ಜ್ ಆಗಿದ್ರಿ, ಆದರೆ ಯಾಕೆ ಇವಾಗ ನೀವು ಅಲ್ಲಿ ಕಾಣಿಸ್ಕೊಳ್ತಾ ಇಲ್ಲ? ಅವ್ರು ಈ ಪ್ರಶ್ನೆಗೆ ಯಾವ ಥರ ಉತ್ತರ ಕೊಟ್ಟವ್ರೆ ಅಂದರೆ, ಅಭಿಮಾನಿಗಳು ಪ್ರಶ್ನೆ ಕೇಳ್ತಾವ್ರೆ ಅಂದರೆ ನಾನು ಪ್ರಾಮಾಣಿಕವಾಗೇ ಉತ್ತರ ಕೊಡಬೇಕು. ಜೀ ಕನ್ನಡದಲ್ಲಿ ಇದ್ದಿದ್ದು ಆ ತಂಡ ಬದಲಾಗಿದೆ. ಅಂದರೆ ಇಷ್ಟು ವರ್ಷದಿಂದ ಅಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದವರು ಈಗ ಬದಲಾಗಿದ್ದಾರೆ ಆ ಟೀಮು. ಅದರಿಂದ ನನಗೆ ಸಮಸ್ಯೆ ಆಯಿತು. ಇದೇ ಕಾರಣ ನಾನು ಹೊರಗಡೆ ಬರೋದಕ್ಕೆ. ಈಗಲೂ ಅಲ್ಲಿರೋ ಹಲವಾರು ಜನ ನನಗಿಷ್ಟ. ಅಲ್ಲಿ ನಾನು ತುಂಬಾ ಒಳ್ಳೆ ನೆನಪುಗಳು ಕಳೆದಿದ್ದೀನಿ. ನಾನು ಯಾವತ್ತೂ ಆ ದಿನಗಳನ್ನ ಮರೆಯಲ್ಲ. ಆ ಕ್ಷಣ ನನ್ನ ಮನಸ್ಸಲ್ಲಿ ಯಾವಾಗಲೂ ಇರುತ್ತೆ. ಆದರೆ ಕೆಲವರು ಅದನ್ನು ಕೆಡಿಸ್ತಾರೆ. ನಾವೇನು ಮಾಡೋಕ್ಕಾಗಲ್ಲ. ನಾವು ಮುಂದೆ ಸಾಗ್ತಾ ಹೋಗ್ತಾ ಇರಬೇಕು. ಇದೆಲ್ಲ ನಾವು ನೋಡ್ತಾ ಇದ್ದರೆ ಅವ್ರಿಗಲ್ಲಿ ಒಂದು ಕಂಫರ್ಟ್ ಝೋನ್ ಅಂತ ಕ್ರಿಯೇಟ್ ಆಗಿರುತ್ತೆ. ಎಲ್ಲ ಕ್ಲೀನಾಗಿ ಸೆಟ್ ಆಗಿರುತ್ತೆ, ತುಂಬ ಚೆನ್ನಾಗಿ ಹೋಗ್ತಾ ಇರುತ್ತೆ. ಆದರೆ ಇವಾಗ ಅವ್ರಿಗಲ್ಲಿ ಸರಿ ಬಂದಿರಲ್ಲ. ಅದರಿಂದ ಇವ್ರಿಗಿಷ್ಟ ಆಗಿರಲ್ಲ. ಎಲ್ಲಿ ಮನಸ್ಸಿಗೆ ಖುಷಿ ಕೊಡುತ್ತೋ ಅಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟಪಡ್ತಾರೆ. ಇವ್ರು ಕೊಟ್ಟಿರೋ ಉತ್ತರದಲ್ಲೇ ಗೊತ್ತಾಗತ್ತೆ ಇವ್ರಿಗೆ ಈ ಸತಿ ಯಾಕೋ ಸೆಟ್ ಆಗಿಲ್ಲ ಅಂದ್ಬಿಟ್ಟು. ಅಲ್ಲಿ ಪ್ರಮುಖವಾಗಿ ಅಲ್ಲಿ ಏನೇನು ನಡೆದಿರತ್ತೋ ಅಂತ ನಮಗೆ ಗೊತ್ತಿರಲ್ಲ. ಆದರೆ ರಕ್ಷಿತಾ ಅವರೇ ಈ ಮಾತು ಹೇಳಿದ್ದಾರೆ. ನೀವು ಯಾರೆಲ್ಲ ಈ ಕಾರ್ಯಕ್ರಮದಲ್ಲಿ ರಕ್ಷಿತಾ ಪ್ರೇಮ್ ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ, ಯಾರೆಲ್ಲ ಅವರೇ ಇರಬೇಕಾಗಿತ್ತು ಅಂತ ಇಷ್ಟಪಡ್ತಾ ಇದ್ದೀರಾ, ಕಮೆಂಟ್ ಮಾಡಿ ತಿಳಿಸಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅದ್ರ ಬಗ್ಗೆನೂ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿ ಒಳ್ಳೊಳ್ಳೆ ಮಾಹಿತಿ ತಿಳಿಸ್ಕೊಡ್ತಾ ಇರ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.